ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಜೆ ಪಿ ನಗರ ರಿಂಗ್ ರೋಡಿಂದ 1 ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಡಿಸ್ಟೆನ್ಸ್. ಆಪೋಸಿಟ್ಟು ಪಾರ್ಕ್ ಫೇಸಿಂಗ್. ಲೊಕೇಶನ್ ಭಾಳ ಚೆನ್ನಾಗಿದೆ. ಇಲ್ಲಿ ಸುತ್ತ ಮನೆಗಳು ನೋಡಿ ಆ ಥರ ಇದೆ. ಎಲ್ಲ ಹೊಸ ಮನೆಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ರೋಡು ಭಾಳ ನೀಟಾಗಿದೆ. ಪಾರ್ಕ್ ಭಾಳ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಮನೆಗಳು ಚೆನ್ನಾಗಿದೆ ಇಲ್ಲಿ. ಪಾರ್ಕ್ ಅಂತೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪಾರ್ಕ್ ಫೇಸಿಂಗ್. ಒಂದು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಹೊರಗಡೆನೂ ಒಂದು ಕಾರ್ ನಿಲ್ಲಿಸ್ಬೋದು, ಒಳಗಡೆನೂ ನಿಲ್ಲಿಸ್ಬೋದು. ಪಾರ್ಕ್ ಪಕ್ಕದಲ್ಲಿ ಒಂದು ನಿಲ್ಲಿಸ್ಕೋಬೋದು. 2 ವೀಲರ್ 4 ವೀಲರ್ ಎರಡೆರಡು ಇದ್ರೂ ಏನು ಪ್ರಾಬ್ಲಮ್ ಆಗಿಲ್ಲ, ನಿಲ್ಲಿಸ್ಬೋದು. ಪಾರ್ಕ್ ಹತ್ರನೇ 2 ಕಾರ್ ನಿಲ್ಲಿಸ್ಬೋದು. ಮನೆ ಪಕ್ಕದಲ್ಲಿ ಒಂದು ನಿಲ್ಲಿಸ್ಕೋಬೋದು, ಮನೆ ಒಳಗಡೆ ಒಂದು ನಿಲ್ಲಿಸ್ಕೋಬೋದು. ನೋಡಿ, ಈಗ ಪೋರ್ಟಿಕೋ ಒಳಗಡೆ ಬಂದಿದ್ದೀನಿ. ಇದು ನೋಡಿ, ಮನೆ 5 ವರ್ಷ ಹಳೆ ಮನೆ ಇದು. ಬಟ್ ಯಾರೂ ಹೇಳೋಕ್ಕಿಲ್ಲ 5 ವರ್ಷ ಆಗಿದೆ ಅಂತ. ಆ ಥರ ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸ್ಟ್ರೈಟ್ ಹೋದರೆ ಯುಟಿಲಿಟಿಗೆ ಹೋಗ್ಬೋದು. ಅಲ್ಲೊಂದು ಸ್ಟೀಲ್ ಡೋರ್ ಹಾಕಿದ್ದಾರೆ. ಇವರು ಇಂಜಿನಿಯರ್. ಸ್ವಂತ ಮನೆ ಅವ್ರಿಗೋಸ್ಕರ ಮಾಡ್ಕೊಂಡಿರೋದು. ಅದಕ್ಕೆ ಕ್ವಾಲಿಟಿ ಮೆಟೀರಿಯಲ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಡೋರ್ ಎಲ್ಲ ಕಂಪ್ಲೀಟ್ ಫಸ್ಟ್ ಟೀಕ್ ಹಾಕಿ ಮಾಡಿರೋದು ಇದು. ಈ ಥರ ಮನೆ ಮೇಂಟೆನೆನ್ಸ್ ಭಾಳ ಕಮ್ಮಿ ಜನ ಮಾಡೋದು ಈ ಥರ. ನೋಡಿ, ಗ್ರಾನೈಟ್ ಇದೆ. ಗ್ರಾನೈಟ್ ನೋಡಿ ಗ್ಲಾಸ್ ಥರ ಇದೆ ನೋಡಿ. ಫಿನಿಶಿಂಗ್ 5 ವರ್ಷದ ಮನೆ ಅನ್ನೋಕ್ಕೆ ಆಗಲ್ಲ ಇದು. ಆ ಥರ ಇದೆ. ಇದು ಫರ್ನಿಷ್ ಸಮೇತ ಕೊಟ್ಬಿಡ್ತಾರೆ. ಒಂದು 3-4 ಐಟಮ್ ಹೇಳಿದ್ದಾರೆ, ಅದು ಮಾತ್ರ ತೊಗೊಂಡು ಹೋಗ್ತಾರೆ. ಮಿಕ್ಕಿದೆಲ್ಲ ಹಂಗೆ ಬಿಟ್ಬಿಡ್ತಾರಂತೆ. ಇವ್ರಿಗೆ ಟ್ರಾನ್ಸ್ಫರ್ ಬ್ಯಾಂಗ್ಳೂರಿಗೆ ಆಗಿದೆ. ಸೊ ಅದಕ್ಕೋಸ್ಕರ ಇವರು ಕೊಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ಪರ್ಚೇಸ್ ಮಾಡ್ಕೋತಾರಂತೆ. ಅದಕ್ಕೋಸ್ಕರ ಕೊಡ್ತಾ ಇರೋದು. ಇಲ್ಲಾಂದರೆ ಈ ಥರ ಲೊಕೇಶನ್ ಭಾಳ ಚೆನ್ನಾಗಿತ್ತು ಕಣ್ರಿ ಹಿಂಗಂತ ಹೇಳ್ತಾಯಿದ್ರು. ಪೂಜಾ ರೂಮ್. ಇದರದ್ದು ಬೆಲೆ ಹೇಳ್ತಾರೆ 2,45,00,000. ಇದು ಡೈಮೆನ್ಷನ್ 30-48 ಡೈಮೆನ್ಷನ್. 30/48 ಡೈಮೆನ್ಷನ್. 3 BHK ವಿತ್ ಅಟ್ಯಾಚ್ ಬಾತ್ರೂಮ್ಸ್. ನೋಡಿ, ಸೋಫಾನು ಬೇಕಾದ್ರೆ ಬಿಟ್ಬಿಟ್ಟು ಹೊರ್ಟೋಗ್ತಾರೆ. ಆಮೇಲೆ ಲೋನ್ ಇದೆ ಸ್ವಲ್ಪ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಇದೆ. 24 ಲಕ್ಷ ಇನ್ನೂ ಉಳ್ಕೊಂಡಿದೆ ಅಂತೆ ಲೋನು. ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಬೇಕಾದ್ರೆ. ನೋಡಿ, ಇದು ಡೈನಿಂಗ್ ಹಾಲ್. ಕಿಚನ್ ಕಮ್ ಡೈನಿಂಗ್ ಮಾಡಿರೋದು. ಫಾಲ್ ಸೀಲಿಂಗು ಸಿಂಪಲಾಗಿ ಮಾಡಿದ್ದಾರೆ. ಕಿಚನ್ ಕಮ್ ಡೈನಿಂಗ್. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಚಿಮ್ನಿ ಹಾಕಿದ್ದಾರೆ. ಇದು ಹೆಂಗೆ ಸೆಟಪ್ ಹಂಗೆ ಕೊಟ್ಬಿಡ್ತಾರಂತೆ. ಸ್ಟೇರ್ ಕೇಸ್ ಕೆಳಗಡೆ UPS ಇಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ವಾಶ್ ಬೇಸಿನ್ ಮಾಡಿದ್ದಾರೆ.
ಇದು ಲಿವಿಂಗ್. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ನೋಡಿ, ಡೋರ್ಸ್ ಎಲ್ಲ ಕಂಪ್ಲೀಟು ಫಸ್ಟ್ ಟೀಕಲ್ಲಿ ಹಾಕಿರೋದು. ಮಕ್ಕಳು ಓದ್ಕೊಳ್ಳೋಕ್ಕೆ ಡೆಸ್ಕ್ ಎಲ್ಲ ಹಾಕಿದ್ದಾರೆ. ವಾರ್ಡ್ರೋಬ್. ಅಟ್ಯಾಚ್ ಬಾತ್ರೂಮು ಮಾಡಿದ್ದಾರೆ ಈ ಬೆಡ್ರೂಮ್ಗೆ. ನಾನು ಮರ್ತುಬಿಟ್ಟು ತೋರಿಸಿಲ್ಲ ಅದು. ವಾಷಿಂಗ್ ಏರಿಯಾ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ರಾಫ್ಟು ಮಾಡಿದ್ದಾರೆ. ಏನಾರ ಸರ್ಫು ಅದು ಇದು ಸೋಪು ಎಲ್ಲ ಮಡಗ್ತಾರಲ್ಲ ಅದಕ್ಕೆ. ಇದು ಕಾಮನ್ ಬಾತ್ರೂಮು. ನೋಡಿ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಯುಟಿಲಿಟಿ. ಯುಟಿಲಿಟಿಗೆ ಮೇಲ್ಗಡೆ ಗ್ರಿಲ್ ಹಾಕಿದ್ದಾರೆ. ಗಾಡಿ ಬೆಳಕೆಲ್ಲ ಬರಬೇಕಲ್ಲ, ಅದಕ್ಕೆ ಜಾಲರಿ ಹಾಕಿದ್ದಾರೆ. ಪಕ್ಷಿಗಳೆಲ್ಲ ಹೊರಗಡೆ ಬರಬಾರ್ದು, ಆ ರೀತಿ ಮಾಡಿದ್ದಾರೆ. ನೋಡಿ, ಹೊರಗಡೆಯಿಂದ ಎಂಟ್ರೆನ್ಸ್ ಮಾಡ್ಕೊಂಡು ಬಂದರೆ ಈ ಕಡೆ ಯುಟಿಲಿಟಿಗೂ ಬರ್ಬೋದು. ಹೊರಗಡೆ ಒಂದು ವಾಶ್ ಬೇಸನ್ ಇಟ್ಟಿದ್ದಾರೆ. ಜಾಸ್ತಿ ಪಾತ್ರೆ ಇದ್ದಾಗ ಈ ಕಡೆನೂ ಬಂದು ವಾಶ್ ಮಾಡ್ಕೋಬೋದು. ಇದು ಡಬಲ್ ಹೀಟ್ RCC ಇದು. ರೈನಿಂಗ್ಸ್ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ನೋಡಿ, ಇದು ಸ್ಟೆಪ್ಸ್ಗೂ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಜಾಯಿಂಟ್ಸ್ ಎಲ್ಲ ಭಾಳ ನೀಟಾಗಿದೆ. ಇನ್ನು ಫಸ್ಟ್ ಫ್ಲೋರ್ದು ಲಿವಿಂಗ್ ಇದು. ಮುಂದ್ಗಡೆ ಲೈಬ್ರರಿ ಮಾಡಿದ್ದಾರೆ. ಮತ್ತು ಡೆಸ್ಕ್ ಹಾಕಿ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಡೋರ್ಸ್ ಎಲ್ಲ ಕಂಪ್ಲೀಟು ಫಸ್ಟ್ ಟಿಕಲ್ ಮಾಡಿರೋದು. ಇದು ಸಿಟ್ಔಟ್. ನೋಡಿ, ಮನೆ ಒಳಗಡೆಲ್ಲ ಗಿಡ ಇಟ್ಬಿಟ್ಟು ಗ್ರೀನರಿ ಚೆನ್ನಾಗಿದೆ. ಆಪೋಸಿಟ್ ಪಾರ್ಕ್ ಬೇರೆ ಇದೆ, ಅದು ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಉಯ್ಯಾಲೆ ಹಾಕ್ಕೊಂಡಿದ್ದಾರೆ. ಮನೆಯಲ್ಲಿ ಏಜ್ ಆಗಿರೋರು ಇದ್ದರೆ ಈ ಥರ ಉಯ್ಯಾಲೆ ಹಾಕ್ಕೊಂಡು ಆಪೋಸಿಟ್ ಪಾರ್ಕ್ ಹತ್ರ ಕೂತ್ಕೊಂಡ್ರೆ ಸ್ವಲ್ಪ ಒಳ್ಳೆ ಆಕ್ಸಿಜನ್ ಬರ್ತದೆ ಅವ್ರಿಗೆ. ನೋಡಿ, ಪಾರ್ಕ್ ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಎದುರುಗಡೆನೂ 2 ಕಾರ್ ನಿಲ್ಸ್ಕೋಬೋದು. ಮನೆ ಪಕ್ಕದಲ್ಲಿ ಒಂದು ನಿಲ್ಸ್ಕೋಬೋದು. ಮನೆ ಒಳಗಡೆ ಒಂದು ನಿಲ್ಸ್ಕೊಂಡು 4 ಕಾರ್ ಇದ್ರೂ ಏನು ಚಿಂತೆ ಮಾಡೋಂಗಿಲ್ಲ ಪಾರ್ಕಿಂಗ್ಗೆ. ಇದು 2ನೇ ಬೆಡ್ರೂಮ್. ಇದು
ಮುಂದ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮು. ಬೆಡ್ರೂಮ್ಸ್ ಒಳ್ಳೆ ಸ್ಪೇಷಸ್ ಆಗಿ ಮಾಡಿದ್ದಾರೆ. ವಾರ್ಡ್ರೋಬ್, ರಾಫ್ಟ್ ಇದೆಲ್ಲ ಮಾಡಿದ್ದಾರೆ. ಮತ್ತು ನೋಡಿ ಡೋರ್ಸ್ ಫಸ್ಟ್ ಟೀಕ್. ಇದು 3ನೇ ಬೆಡ್ರೂಮ್. ಇದು ಚೌಕಟ್ಗೂ ಫಸ್ಟ್ ಟೀಕೆ ಹಾಕಿರೋದು. ಈಗ ಕೆಲವು ಬಿಲ್ಡರ್ಸ್ಗಳು ಹಾಕ್ತಾರೆ, ಬೇವಿನ ಮರ ಹಾಕಿ ಕಲರ್ ಮಾಡ್ತಾರೆ, ಡೋರ್ ಮಾತ್ರ ಟೀಕ್ ಹಾಕ್ತಾರೆ, ಸೆಕೆಂಡ್ ಟೀಕ್. ಇದು ಫಸ್ಟ್ ಟೀಕಲ್ಲೇ ಕಂಪ್ಲೀಟ್ ಎಲ್ಲನೂ ಮುಗಿಸಿರೋದು. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಮೇಲ್ಗಡೆ ರಾಫ್ಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮು. ಕೆಳಗಡೆದು ಲಿವಿಂಗ್. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಎರಡು ಓವರ್ ಹೆಡ್ ಟ್ಯಾಂಕ್ ಹಾಕಿದ್ದಾರೆ ಮೇಲ್ಗಡೆ. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನೋಡಿ, ಚಾಮುಂಡಿ ಬೆಟ್ಟದ್ದು ದೇವಸ್ಥಾನನೂ ಕಾಣ್ತಿದೆ. ಬಟ್ ಮೋಡ ಮುಚ್ಕೊಬಿಟ್ಟೈತೆ, ಈಗ ಕಾಣ್ತಾ ಇಲ್ಲ. ಕರೆಕ್ಟ್ ದೇವಸ್ಥಾನ ಜಾಗದಲ್ಲೇ ಮೋಡ ಇದೆ. ನಮ್ಮ ಹತ್ರ ಫಾರ್ಮ್ ಹೌಸ್, ಅಗ್ರಿಕಲ್ಚರ್ ಲ್ಯಾಂಡ್ ಇದೂ ಸಿಗ್ತಿದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು. ಕಮ್ಮಿ ರೇಟ್ದು ಇದೆ, ಜಾಸ್ತಿ ರೇಟ್ದು ಇದೆ, ಸಿಟಿ ಹತ್ತಿರದ್ದು ಇದೆ, ಸಿಟಿಯಿಂದ ದೂರನೂ ಇದೆ. ನೋಡಿ, ಆ ಥರ ಪರ್ಚೇಸ್ ಮಾಡೋರು ನಮಗೆ ಸಂಪರ್ಕ ಮಾಡ್ಬೋದು.